ಬೆಳಿಗ್ಗೆ ಟೈಮು ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಹೋದ್ರೆ ಅವ್ರಿಗೆ ವಿಷ ಕುಡಿದ್ರು ಏನಾಗಲ್ಲ, ಅಷ್ಟು ಪವರ್ ಇದೆ ರಾಗಿ ಅಂಬ್ಲಿಗೆ. ಸರ್ ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡೋದು ಫಿಲ್ಟರ್ ವಾಟ್ರೆ, ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಸರ್ ಇದು ಚೆನ್ನಾಗಿ ಫುಲ್ ಗಂಟು ಬರ್ದಂಗೆ ಮಿಕ್ಸ್ ಮಾಡ್ಕೊತಾ ಬರ್ಬೇಕು. ಆಮೇಲೆ ಫ್ಲೋ ನೋಡಿ ಹೇಗಿದೆ, ಹೌದು ಕನ್ಸಿಸ್ಟೆನ್ಸಿ ಹೌದು ನೋಡಿ. ಎಲ್ಲ ಫಿಲ್ಟರ್ ವಾಟರ್ ಯೂಸ್ ಮಾಡಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು. ಇಲ್ಲಿ ರಾಗಿ ಅಂಬ್ಲಿ, ಇದು ಮಜ್ಜಿಗೆ. ವಾವ್ ಮನೆ ಮನೆ ರಸದೂಟ. ವಾವ್, ಇಷ್ಟೇ ರೆಡಿ ಸರ್ ಅದು? ಸರ್ ಈಗ ರೆಡಿ. ಮೈಸೂರು ಬೊಂಬಾಟ್ ಬೋಂಡಾ. ಕಿರಣ್ ರಾಜ್ ಅವರು ಇದ್ದಾರೆ ಇಲ್ಲಿ. ಇದ್ರ ಗೂಗಲ್ ಲೊಕೇಶನ್ ಅಡ್ರೆಸ್ ನೋಡ್ಕೊಂಡ್ಬಿಟ್ಟು ಬಂದು ಟೇಸ್ಟ್ ಮಾಡಿ ನಮ್ಗೆ ಹೇಳಿ. ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟ್. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಸಿದ್ಧಾರ್ಥ ಲೇಔಟ್, DC ಆಫೀಸ್ ಪಕ್ಕ ಮೈಸೂರು. ಅಂದ್ರೆ ಮೈಸೂರು ಬೊಂಬಾಟ್ ಬೋಂಡಾ ಅಂತ ಫೇಮಸ್ ಇವರು. ಕಿರಣ್ ರಾಜ್, ಬನ್ನಿ ಅವ್ರನ್ನ ಮೀಟ್ ಆಗೋಣ. ಅವರ ಅಡುಗೆ ಮನೆಯಲ್ಲಿ ಈ ಒಂದು ರಾಗಿ ಅಂಬ್ಲಿ ಕೊಡ್ತಾರಲ್ಲ ಬೆಳಗ್ಗೆ 10:30 ಒಂದು 3 ಗಂಟೆವರೆಗೆ, ಅದು ರೆಸಿಪಿ ನೋಡ್ಕೊಂಬರೋಣ ಫಸ್ಟು. ಆಮೇಲೆ ಅವ್ರನ್ನ ಇಲ್ಲಿ ಮೀಟ್ ಆಗೋಣ. ಬನ್ನಿ ರೆಸಿಪಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಇವತ್ತು ಮೈಸೂರಿಗೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಒಟ್ಟಿಗೆ ನೋಡಿ ಕಿರಣ್ ರಾಜ್ ಅವರು. ಇವರು ಮೈಸೂರಲ್ಲಿ ಪ್ರಪ್ರಥಮ ಬಾರಿಗೆ, ಇದು ಕೋವಿಡ್ಗಿಂತ ಮುಂಚೆ ಕತೆ, ರಾಗಿ ಅಂಬ್ಲಿ ಇಂಟ್ರೊಡ್ಯೂಸ್ ಮಾಡಿದವರು ಇವರೇ. ಅದರೊಟ್ಟಿಗೆ ಸಿರಿಧಾನ್ಯದ ಕಾನ್ಸೆಪ್ಟು ಇವರು ತಂದಿದ್ದಾರೆ. 35 ಇಂಗ್ರೀಡಿಯೆಂಟ್ಸ್ ಹಾಕಿ ನಂದಿ ಮಿಲೆಟ್ ಹೆಲ್ತ್ ಡ್ರಿಂಕ್ ಅಂತ. ಸೊ ಇವತ್ತು ಮಡಿಕೆ ಮಿಲೆಟ್ಸ್ ಅಂತ ಹೇಳಿ ಸಿದ್ಧಾರ್ಥ ಲೇಔಟಲ್ಲಿ ಹೊಸ DC ಆಫೀಸ್ ಹತ್ರ ಇವತ್ತೊಂದು ಸಣ್ಣ ಕ್ಯಾನೋಪಿ ಸ್ಟಾಲ್. ಸೊ ಅವ್ರ ಮನೆಯಲ್ಲಿ ಕಿಚನ್ ಇದೆ. ಬಂದಿದ್ದೀವಿ ಸರ್, ನಿಮ್ಮ ಬಗ್ಗೆ ಹೇಳಬೇಕು. ಹೆಂಗ್ ಶುರು ಮಾಡಿದ್ರಿ ಈ ಕಾನ್ಸೆಪ್ಟ್ ಅಂತ? ಸರ್ ನಮಸ್ತೆ. ನಾವು ಆಕ್ಚುಲಿ RDB ನಂದಿ ಸಿರಿಧಾನ್ಯ ಮಿಲೆಟ್ಸ್ ಅಂದ್ಬಿಟ್ಟು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ. ಚೆನ್ನಾಗೇ ನಡೀತಾ ಇತ್ತು, ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ನಾವು ಸ್ಕೂಲ್ ಡೇಸ್ ಹೋಗುವಾಗ ರಾಗಿ ಅಂಬ್ಲಿನ ಮನೇಲಿ ಮಾಡ್ಕೊಡ್ತಿದ್ರು. ಅದು ಆ ಕಾನ್ಸೆಪ್ಟ್ ತಗೊಂಡು ಮತ್ತೆ ನಮ್ದು ಇದೇ ಸಿರಿಧಾನ್ಯನ ಮಿಕ್ಸ್ ಮಾಡಿ ಜನಗಳಿಗೆ ಒಳ್ಳೆ ರೀತಿ ಮಜ್ಜಿಗೆ ಮತ್ತೆ ಅಂಬ್ಲಿನ ಮಿಕ್ಸ್ ಮಾಡಿ ಸರ್ವ್ ಮಾಡ್ರೆ ಯಾವ ರೀತಿ ಇರುತ್ತೆ, ಚೆನ್ನಾಗಿರುತ್ತಲ್ಲ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಇವಾಗ 5 ವರ್ಷ ಆಗ್ತಾ ಬರ್ತಿದೆ. ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಿದೆ ಸರ್. ಚಿಕ್ಕದಾಗಿ ಫುಡ್ ಕಾರ್ಟ್ ಮಾಡಿದೀವಿ. ಮುಂದಿನ ದಿನದಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ಕೋತೀವಿ ಅಲ್ಲ. ಹೌದು. ಇವ್ರ ರಾಗಿ ಅಂಬ್ಲಿ ಎಷ್ಟು ಫೇಮಸ್ ಇದೆ ಅಂದ್ರೆ, ಆಮೇಲೆ ಇದು ಹೆಲ್ತ್ ಡ್ರಿಂಕ್. ಹೌದು ಸರ್. ಇದ್ರ ಬಗ್ಗೆ ಕೇಳ್ಕೊಂಡು ನಾನು ಇದನ್ನ ಶೂಟ್ ಮಾಡೋಣ, ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ ಸರ್. ಇವತ್ತು ನಮ್ಗೆ ಅದು ನೀವು ಯಾವ ರೀತಿ ರಾಗಿ ಅಂಬ್ಲಿ ಕೊಡ್ತಿರಲ್ಲ, ಅದು ಮಾಡೋ ಪ್ರೊಸೆಸ್ ಹಾಗೆ ಸರ್. ನಾವು ಬಂದು ರಾಗಿನ ರೈತರ ಹತ್ರನೇ ತಗೊಬರೋದು. ಒಳ್ಳೆ ಕ್ವಾಂಟಿಟಿ ರಾಗಿನ ನಾವೇ ಅಲ್ಲಿ ಹೋಗಿ ಖುದ್ದಾಗಿ ನೋಡಿ ಚೆನ್ನಾಗಿತ್ತು ಅಂದ್ರೆ ತಗೊಬಂದು ನಾವೇ ಓನ್ ಆಗಿ ಮಿಲ್ ಮಾಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ತೀವಿ. ಅದಾದ್ಮೇಲೆ ಈ ಸಿರಿಧಾನ್ಯ ಇದೆಯಲ್ವಾ, ಇದನ್ನು ಕೂಡ ಆಡ್ ಮಾಡ್ತೀವಿ. ಅದಕ್ಕೆ 25% ಆಡ್ ಮಾಡ್ತೀವಿ, 75% ರಾಗಿ ಹಾಕ್ತಿವಿ. ಅದ್ರ ಜೊತೆಗೆ ಹಸುವಿನ ಹಾಲನ್ನ ತಗೊಬಂದು ನಾವೇ ಖುದ್ದಾಗಿ ಎಪ್ಪ ಹಾಕಿ ಅದನ್ನ ಇಲ್ಲೇ ಕಡ್ದು ಅದನ್ನ ಬೆಣ್ಣೆ ತೆಗೆದನೆ ಅದನ್ನೇ ಮಜ್ಜಿಗೆ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ನಾವು ಕಸ್ಟಮರ್ಗೆ ಸರ್ವ್ ಮಾಡೋವಂಥದ್ದು ಇರುತ್ತೆ. ಇದು ನಮ್ಮ ಒಂದು ಫುಡ್ ಕಾರ್ಟ್ ನ ಫೆಸಿಲಿಟಿ ಸರ್. ಈಗಲೂ ನಮ್ಮ ಅಜ್ಜಿ ಇದಾರೆ, 95 ಇಯರ್ಸ್. ನೋಡಿದೆ. ಈಗಲೂ ಅವರು ಮಾರ್ನಿಂಗು ಇದೇ ಗಂಜಿನ ಕುಡಿತಾರೆ. ಆಲ್ಮೋಸ್ಟ್ ಊಟ ಕಡಿಮೆ, ಈಗಲೂ ಆರೋಗ್ಯವಾಗಿದ್ದಾರೆ. ಯಾವುದೇ ರೀತಿ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. 95ಗೆ ಬೆಳಿಗ್ಗೆ ಟೈಮು ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಹೋದ್ರೆ ಅವ್ರಿಗೆ ವಿಷ ಕುಡಿದ್ರು ಏನಾಗಲ್ಲ, ಅಷ್ಟು ಪವರ್ ಇದೆ ರಾಗಿ ಅಂಬ್ಲಿಗೆ. ಪ್ರತಿಯೊಬ್ರು ಉಪಯೋಗಿಸ್ಬೇಕು, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಉಪಯೋಗಿಸ್ಬೇಕಾದಂತ ಒಂದು ಸಿರಿಧಾನ್ಯ ಮಿಶ್ರಿತವಾದ ರಾಗಿ ಅಂಬ್ಲಿ ವಿತ್ ಮಜ್ಜಿಗೆ ಸರ್. ಈಗ ಪ್ರಾಸೆಸ್ ನೋಡ್ಬಿಡೋಣ ಹೆಂಗ್ ಮಾಡ್ತೀವಿ. ಓಕೆ ಸರ್, ಬನ್ನಿ. ಸರ್ ಈಗ ಒಲೆ ಇದಾದ್ಮೇಲೆ ಫಿಲ್ಟರ್ ವಾಟರ್ ಹಾಕ್ತಿದೀನಿ ಸರ್. ಈಗ 15 ಲೀಟರ್ ವಾಟರ್ ಹಾಕಿದೀವಿ. ಅದಕ್ಕೆ 3 kg ರಾಗಿ ಹಿಟ್ಟು 3 kg ಇದೆ. ಅದನ್ನ ಹಾಕ್ಬಿಡ್ತೀರಾ ಈಗ? ಹಾಕ್ತೀವಿ ಸರ್. ಇದು ಡೈಲಿ ಪ್ರೋಸೆಸ್ ಇದು? ಹಾ ಸರ್. ನೀವು ಡೈಲಿ ಹಿಂಗೆ ಮಾಡೋದು? ಡೈಲಿ ಸರ್. ಇದು ಸಮ್ಮರ್ ಟೈಮ್ ಅಲ್ಲಿ ಇದು ಡಬಲ್ ಆಗುತ್ತೆ, ಡಬಲ್ ಪ್ರಿಪೇರ್ ಮಾಡ್ತೀವಿ. ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟು ಮಾಡ್ಕೋತೀವಿ. ಮತ್ತೇನು ಇಟ್ಕೊಂಡಿರಲ್ಲ ಇಲ್ಲಿ? ಇದು ಎಷ್ಟಿದೆ?
ಸರ್ ಅದು ಹಾಫ್ ಕಿಲೋ ಇದೆ. ಹಾಫ್ ಕಿಲೋ ಸಿರಿಧಾನ್ಯ ನಂದಿ ಸಿರಿಧಾನ್ಯ ಪೌಡರ್. ನಂದಿ. ಆಮೇಲೆ ಸರ್ ಈ ಪೌಡರ್ ಏನಂತೀರಿ ಸರ್ ಇದಕ್ಕೆ? ಇದು ಎಷ್ಟೆಷ್ಟು ಹಾಕೊಂಡಿದ್ದೀರಿ? ಇದು 50 ಗ್ರಾಮು ಜೀರಿಗೆ, 50 ಗ್ರಾಮ್ ಮೆಣಸು, ಇದು ಎಲ್ಲೋ ಸಾಸಿವೆ ಬಂದು 10 ಗ್ರಾಮು, ಮತ್ತೆ ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲ ಪೌಡರ್ ಮಾಡ್ಕೊಂಡಿರಿ? ಹೌದು ಸರ್, ಅದು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಸರ್. ಇದು ಚೆನ್ನಾಗಿ ಫುಲ್ ಗಂಟು ಬರ್ದಂಗೆ ಮಿಕ್ಸ್ ಮಾಡ್ಕೊತಾ ಬರ್ಬೇಕು. ಇದಿಷ್ಟು ಖಾಲಿ ಆಗುತ್ತೆ ಸರ್ ಬೆಳಿಗ್ಗೆ? ಹಾ ಸರ್. ಸರ್ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ತಾ ಇದೀರಿ ಈಗ? ಸರ್ ಫುಲ್ ಈಗ ಎಲ್ಲ ಒಂಚೂರು ಗಂಟು ಇಲ್ದಂಗೆ ಮಿಕ್ಸ್ ಆಯ್ತು. ಇವಾಗ ಹಂಗೆ ಕಲಿಸ್ತಾನೆ ಇರ್ಬೇಕು. ಈಗ ನೆಕ್ಸ್ಟ್ ನಾನು ಅರಳುಪ್ಪು ಹಾಕ್ತೇನೆ. ಅರಳುಪ್ಪು. ಇದಕ್ಕೆ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕ್ತಾನೆ. ಈ ಕ್ವಾಂಟಿಟಿಗೆ ಒಂದು 7 ಸ್ಪೂನ್ ಬಿತ್ತು. ಹಾ ಸರ್, ಯಾಕಂದ್ರೆ ಪುಡಿ ಉಪ್ಪು ಹಾಕಿದ್ರೆ ಟೇಸ್ಟ್ ಅಷ್ಟು ಸಿಗಲ್ಲ. ಅರಳುಪ್ಪಲ್ಲಿ ಒಳ್ಳೆ ಟೇಸ್ಟ್ ಬರುತ್ತಲ್ಲ? ಹೌದು ಸರ್. ಈಗ ಅರಳುಪ್ಪು ಹಾಕಾಯ್ತು. ಈಗ ಹಂಗೆ ಕಲಿಸ್ತಾನೆ ಇರ್ತೀವಿ. ಇದಾದ್ಮೇಲೆ ಈಗ ನಮ್ದು ಸಿರಿಧಾನ್ಯ ಪೌಡರ್ ಇದೆಯಲ್ವಾ, 35 ಮಿಶ್ರಿತವಾದ ಸಿರಿಧಾನ್ಯ ಪೌಡರ್. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ಇದನ್ನ ನಾವು ಮಿಕ್ಸ್ ಮಾಡ್ಕೋತೀವಿ. ಈಗ ಇದನ್ನ ಒಂದು ಬೌಲ್ ತಗೊಂಡು. ಸರ್ ಕ್ವಾಂಟಿಟಿ ಎಷ್ಟು ಸರ್? ಇದು ಹಾಫ್ ಕಿಲೋ ಇದೆ, ಅರ್ಧ ಕೆಜಿ ಬರುತ್ತೆ. ನಿಮ್ದೇ ನಂದಿ ಸಿರಿಧಾನ್ಯ? ಹಾ ಸರ್. ಅದ್ರ ಜೊತೆಗೆ ಈ ಪೌಡರ್ ಅನ್ನು ಒಂದ್ 3 ಸ್ಪೂನ್ ಪೌಡರ್ ಹಾಕೋತೀನಿ. ಅದೇ ಆಗ್ಲೇ ಅದ್ರಲ್ಲಿ ಏನು ಹೇಗ್ ಮಾಡಿದಿರ ಅಂತ ಹೇಳಿಲ್ಲ ಸರ್, ಆಲ್ರೆಡಿ ಹೇಳಿದೀನಿ ಹೆಂಗೆ ಅಂತ. ಇದಾದ್ಮೇಲೆ ಇದನ್ನ ವಾಟರ್ ಮಾಡಿ ಮಿಕ್ಸ್ ಮಾಡ್ತೀವಿ ಸರ್. ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡೋದು ಫಿಲ್ಟರ್ ವಾಟರ್. ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಪ್ರತಿಯೊಂದು ಆದಷ್ಟು ಹೈಜೆನಿಕ್ ಆಗಿ ಮಾಡಕ್ ಟ್ರೈ ಮಾಡ್ತೀವಿ ಸರ್. ರಾಗಿ ಆಮ್ಲಿ ಕುಡಿಬೇಕಂತ ಬರೋರು ಸರ್, ಆರೋಗ್ಯ ಬಗ್ಗೆ ಕಾಳಜಿ ಇರೋರು ಖಂಡಿತ ಸರ್. ಅವ್ರು ಇವ್ರು ಬರಲ್ಲ. ಹೌದು, ಕಲಸಿದಾಯ್ತಲ್ಲ ಸರ್? ಹಾ ಸರ್, ಕಲಸಿದಾಗಿದೆ. ಮಿಕ್ಸ್ ಮಾಡ್ಬಿಟ್ರೆ ಆಯ್ತು. ನಮ್ಮ ಶಾಪ್ ಬಂದು ಯಾವ ರೀತಿ ಮಾಡ್ತಾರೆ ಏನು ಅಂತ ಅವ್ರಿಗೆ ಡೌಟ್ ಇರುತ್ತೆ. ಅದು ಇವತ್ತಿಗೆ ಕ್ಲಿಯರ್ ಆಗ್ತಾ ಇದೆ. ಇವತ್ತೆಲ್ಲ ನಾವು ಬಹಿರಂಗವಾಗಿ ತೋರಿಸ್ತಾ ಇದೀವಿ. ಖಂಡಿತ ಸರ್. ಅದು ಪ್ರತಿಯೊಬ್ಬರಿಗೂ ಯಾವ ರೀತಿ ಮಾಡ್ತಾರೆ ಈ ಫುಡ್ ಸ್ಟಾಲ್ ಗೊತ್ತಾಗುತ್ತೆ. ಕರೆಕ್ಟ್. ನಾವ್ ಅದಕ್ಕೆ ಕಿಚನ್ಗೆ ಹೋಗ್ಬಿಟ್ಟೆ ತೋರ್ಸೋದು. ಖಂಡಿತ ಸರ್. ಬರೀ ಅಲ್ಲಿ ಬಂದು ಟೇಸ್ಟ್ ಮಾಡಿ ತೋರಿಸಿರಲ್ಲ. ಹೌದೌದು ಸರ್. ಸುಮಾರು ಇವಾಗ ಆಗ್ಲೇ ಒಂದು 5 ನಿಮಿಷ ಆಯ್ತು. ನಿಮ್ ತಿರ್ಗಿಸ್ತಾನೆ ಇದ್ದೀರಾ. ಎಷ್ಟು ನಿಮಿಷ ಕುದಿಸ್ಬೇಕು ಸರ್ ಹಿಂಗೆ? ಸರ್, ಇದು ಹಾಫ್ ಅನ್ ಅವರ್ ಟೈಮ್ ತಗೊಳುತ್ತೆ. ಅರ್ಧ ಗಂಟೆ ಕುದಿಸ್ಬೇಕಾ? ಹೌದು ಸರ್. ಓಹೋ, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ. ಇದು ಕುದಿತಾ ಅದು ಅಂಬ್ಲಿಯಾಗಿ ಬದಲಾವಣೆ ಆಗಿ ಸ್ವಲ್ಪ ಬೇಯಬೇಕು ಅದ್ರಲ್ಲಿ. ಸ್ಮೆಲ್ ನಮ್ಗೆ ಗೊತ್ತಾಗ್ಬೇಕು ಸರ್. ಇದು ಈ ಮಳೆಗಾಲದ ಸೀಸನ್ ಅಲ್ಲಿ ಇಷ್ಟು ಕ್ವಾಂಟಿಟಿ ಹೋಗುತ್ತೆ? ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಹೋಗುತ್ತೆ ಸರ್. ಬೆಳಿಗ್ಗೆ ಹೋಗುತ್ತಾ? ಖಂಡಿತ ಸರ್. 15 ನಿಮಿಷ ಮಾಡಿದ್ವಿ ಸರ್ ಈಗ. ಹೌದು ಸರ್. ಈಗ ನೋಡಿ, ಈಗ ಅಂಬ್ಲಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಈಗ ಅಂಬ್ಲಿಯಾಗಿ ಫುಲ್ ಕನ್ವರ್ಟ್ ಆಗಿದೆ. ಹೌದೌದು. ಇವಾಗ ಈ ತರದಲ್ಲಿ 5 ನಿಮಿಷ ಬಾಯ್ಲ್ ಮಾಡ್ಬೇಕು. ಮತ್ತೆ ಪ್ರತಿಯೊಂದು ಹಿಟ್ಟೇನಿದೆ ಪ್ರತಿಯೊಂದು ಇದನ್ನು ಚೆನ್ನಾಗಿ ಬಾಯ್ಲ್ಡ್ ಆಗ್ಬೇಕು. ಬೊಬ್ಬೆ ಬರೋ ಟೈಮಲ್ಲಿ ಸ್ಟವ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಮೀಡಿಯಂ ಇದರಲ್ಲಿ ಬಾಯ್ಲ್ಡ್ ಆಗುತ್ತೆ. ಈಗ ಕಡಿಮೆ ಮಾಡಿದ್ರಿ ಸ್ಟವ್? ರಾಗಿ ಮತ್ತೆ ಸಿರಿಧಾನ್ಯ ಮಿಶ್ರಣ. ಸರ್ 5 ನಿಮಿಷ ಆಯ್ತು ಇವಾಗ? ಹಾ ಸರ್. ಈಗ ಆಲ್ಮೋಸ್ಟ್ ಫೈನಲ್ ರೆಡಿ ಆಗಿದೆ ಸರ್. ನೋಡಿ, ಆಮೇಲೆ ಫ್ಲೋ ನೋಡಿ ಹೇಗಿದೆ. ಹೌದು, ಕನ್ಸಿಸ್ಟೆನ್ಸಿ. ಹೌದು, ಅಂಬ್ಲಿ ಕನ್ಸಿಸ್ಟೆನ್ಸಿ ಬಂತು. ಹೌದು ಸರ್. ಈಗ ಇದನ್ನ ನಾವು ಆಫ್ ಮಾಡ್ಬಿಡೋಣ. ಆಫ್ ಮಾಡಿ ಒಂದು 10 ನಿಮಿಷ ಈಗ ಇಟ್ರೆ ಅದಿನ್ನ ಗಟ್ಟಿ ಆಗುತ್ತೆ. ಅದಿನ್ನ ಅದೇ ಹಬೆಯಲ್ಲಿ ಇನ್ನೂ ಸ್ವಲ್ಪ ಬಾಯ್ಲ್ಡ್ ಆಗಿ ಇನ್ನ ಗಟ್ಟಿ ಥಿಕ್ನೆಸ್ ಬರುತ್ತೆ. ಅದಾದ್ಮೇಲೆ ನಾವು ಒಂದು ಕಂಟೈನರ್ಗೆ ಸರ್ವ್ ಮಾಡ್ಕೊತೀವಿ. ಈಗ ನೆಕ್ಸ್ಟ್ ಮಜ್ಜಿಗೆಯನ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಸರ್. ಮಜ್ಜಿಗೆ ಮಾಡ್ಬಿಡೋಣ. ಮೊಸರು ಕಡಿದ್ಬಿಟ್ಟು ಸರ್, ಇದು ನಾವು ರಾತ್ರಿನೇ ಹಸುವಿನ ಹಾಲನ್ನ ಕಾಯಿಸಿ ಎಪ್ಪಾಕಿರ್ತೇವೆ. ಸರ್ ಮೊಸರು ರೆಡಿ ಇದೆ. ಮೊಸರು ರೆಡಿ ಇದೆ. ಮನೆಯಲ್ಲೇ ಎಪ್ಪಾಕಿರಂತ ಹಸುವಿನ. ಎಷ್ಟು ಸರ್ ಹಾಲದು? ಎಷ್ಟು ಲೀಟರ್ ಇದೆ ಸರ್? ಇದು ಈಗ 10 ಲೀಟರ್ ಇದೆ ಸರ್. 10 ಲೀಟರ್ ಮೊಸರಾಗಿ ಬಿಟ್ಟಿದೆ. ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸರ್ ಆಲ್ಮೋಸ್ಟ್ ಒಂದು 50 ಗ್ರಾಮ 100 ಗ್ರಾಮ? ಹಾ ಸರ್, ಒಂದು 100 ಗ್ರಾಮ್ ಇದೆ. 100 ಗ್ರಾಮ್ ಉಪ್ಪು. ಹಾ ಸರ್. ಇದರಲ್ಲಿ
ಸುಮಾರು ಆಯ್ತು ಈಗ. ಹಾ ಸರ್, ಇವಾಗ ಮೊಸರನ್ನ ಕಂಪ್ಲೀಟ್ ಆಗಿ ಕಡ್ದಾಗಿದೆ. ಹ್ಮ್ ಇದರಲ್ಲಿ ಒಂದು ಚೂರು ಇದನ್ನು ಸಿಗಲ್ಲ ನಿಮ್ಗೆ. ಹ್ಮ್ ಫುಲ್ಲು ನೋಡಿ ಎಲ್ಲ ಅಂದ್ರೆ ಇದು ಆಕ್ಚುಲಿ ಮೊಸರೆ. ಹ್ಮ್ ಇದಕ್ಕಿನ್ನು ನೀವು ವಾಟರ್ ಆ್ಯಡ್ ಮಾಡಬೇಕು. ಈಗ ಇಷ್ಟು ಅದಕ್ಕೆ ಬಂದಿದೆ. ಮೊಸರು, ಉಪ್ಪು. ಹೌದು, ಉಪ್ಪು ಮೊಸರು ಅಷ್ಟೇ. ಇವಾಗ ನಾವು ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ವಾಟರ್ ಆ್ಯಡ್ ಮಾಡೋಣ. ಓಕೆ. ಸೊ ಈ ಕಂಟೈನರ್ಸ್ ತೊಗೊಂಡೋಗೋದಾ ನೀವು ಕಾಟ್ ಹತ್ರ? ಹಾ ಸರ್, ಇದು ಅರ್ಧ ಅದಕ್ಕೆ ಅದ್ರ ಇದಕ್ಕೆ. ಆಮೇಲೆ ನೀರು ಹಾಕ್ಬೇಕಲ್ಲ? ಹಾ ಸರ್, ನೀರು ಹಾಕ್ಬೇಕು. ಆಮೇಲೆ ಅದಕ್ಕಾಗಿ ಅರ್ಧ ಹಾಕ್ತಾರೆ. ಈಗ ಎಷ್ಟು ಲೀಟ್ರ್ ವಾಟರ್ ಬೀಳುತ್ತೆ ಸರ್ ಇದಕ್ಕೆ? ಸರ್ ಇದು 10 ಲೀಟ್ರು. 10 ಲೀಟ್ರು. ಕಂಪ್ಲೀಟ್ ಆಗಿಬಿಡ್ತೀರಿ. ಮಜ್ಜಿಗೆ ಆಯ್ತು ನೋಡ್ರಿ. ನೋಡಿ, ಎಲ್ಲ ಫಿಲ್ಟರ್ ವಾಟರ್ ಯೂಸ್ ಮಾಡಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು. ಮಜ್ಜಿಗೆ ಅಂತೂ ನೀವು ರೆಡಿ ಮಾಡ್ಕೊಂಡ್ರಿ ಸರ್. ಈಗ ಮಜ್ಜಿಗೆ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಮಜ್ಜಿಗೆ ಕೊಟ್ರೇನೆ ಕಂಪ್ಲೀಟ್ ಮಜ್ಜಿಗೆ ರೆಸಿಪಿ ರೆಡಿ ಆಗಂತದ್ದು. ಸೊ ಮಜ್ಜಿಗೆ ವಿತ್ ಒಗ್ಗರಣೆ. ಮಜ್ಜಿಗೆ ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ? ಹೌದು, ಹಳ್ಳಿ ಸ್ಟೈಲ್ ಅಲ್ಲಿ ಮಜ್ಜಿಗೆ ಯಾವ ರೀತಿ ಮನೇಲಿ ಕಡಿತಾರೆ ಆ ಟೇಸ್ಟ್ ನ ಈಗ ಕೊಡ್ತೀರಾ? ಮಜ್ಜಿಗೆ ರೆಡಿ ಆಗಿದೆ. ಆಯ್ತು, ಆ ಟೇಸ್ಟ್ ಕೊಡ್ತೀರಾ? ಹೌದು, ಅಲ್ಲಿ ತಣ್ಣಗಾಯ್ತಲ್ಲ ಸರ್ ಅದು? ತಣ್ಣಗಾಗಿದೆ. ಈಗ ಮಜ್ಜಿಗೆಗೆ ಒಗ್ಗರಣೆ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಕಂಟೈನರ್ ಹಾಕೋಬಿಡೋಣ ಸರ್. ಅಷ್ಟು ಅದು ಆಸ್ ಇಟ್ ಈಸ್ ತೊಗೊಂಡೋಗೋದಲ್ಲ? ಹೌದು ಸರ್. ಓಕೆ. ಸರ್, ಈಗ ಮಜ್ಜಿಗೆ ಆಯ್ತಲ್ಲ, ಈಗ ನಾವು ಮಜ್ಜಿಗೆಗೆ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಸರ್. ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತೆ ಸಾಸಿವೆ. ನಾವು ಇಷ್ಟೇ ಹಾಕೋದು, ಯಾಕೆಂದ್ರೆ ಜಾಸ್ತಿ ಹಾಕಿದಷ್ಟು ಅಸಿಡಿಟಿ ಬರುತ್ತೆ. ಅಸಿಡಿಟಿ ಬರಬಾರ್ದು, ನಾರ್ಮಲ್ ಆಗಿ ಚೆನ್ನಾಗಿರ್ಲಿ ಅಂತೇಳಿ ಇಷ್ಟನ್ನೇ ಯೂಸ್ ಮಾಡ್ತೀವಿ ನಾವು. ಯಾವುದೇ ರೀತಿ ಜಿಂಜರ್ ಆಗಲಿ ಮೆಣಸಿನ್ಕಾಯಿ ಆಗಲಿ ಯೂಸ್ ಮಾಡಲ್ಲ ಸರ್. ಎಣ್ಣೆ ಒಂದು ಎಷ್ಟು ಹಾಕೊಂಡ್ರಿ ಸರ್? 50 ml ಹಾಕೊಂಡಿದ್ದೀನಿ. ಸಾಸಿವೆ 1 ಸ್ಪೂನ್, ಸಾಸಿವೆ 2 ಸ್ಪೂನ್ ಹಾಕೊಂಡಿದ್ದೀನಿ. ಒಂದು ಬೋಲ್ ಅಷ್ಟು ತಗೊಂಡಿದ್ದೀನಿ ಸರ್. ಸರ್, ಈಗ ಒಗ್ಗರಣೆ ರೆಡಿ ಇದೆ. ಹಾಕ್ತಾ ಇದ್ದೀನಿ. ಸೌಂಡ್ ಬರ್ತಾ ಇದೆಲ್ಲ, ಅದರಲ್ಲಿ ಒಗ್ಗರಣೆ ಬೀಜಕ್ಕೆ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡ್ಕೊಂಡು ನಿಮ್ಮ ಡೆಸ್ಟಿನೇಷನ್ ಇದೆಯಲ್ಲ? ಹಾಂ ಸರ್. ಯಾವ ಅಡ್ರೆಸ್ ಅದು ಸರ್? ಇದು ಬನ್ನೂರು ಮೇನ್ ರೋಡ್ DC ಆಫೀಸ್ ಎದುರುಗಡೆ ಗೀತಾ ಸ್ಕೂಲ್ ಇದೆ, ಅಲ್ಲೇ ಸರ್. ಅಲ್ಲೇ ನಿಮ್ದು ಡೆಸ್ಟಿನೇಷನ್ ಅಲ್ಲಿ ಹೋಗ್ಬಿಡೋದು ಈಗ ತಗೊಂಡು ಅಲ್ಲ? ಹೌದು. ಅದು ಇನ್ನು ತಣ್ಣಗಾಗ ಸರ್ ಅದು? ಆಯ್ತು ಸರ್. ಈಗ ಇದನ್ನ ಹಾಕೊಂಬಿಡೋ ಕಂಟೈನರ್ಗೆ? ಕಂಟೈನರ್. ಓಕೆ. ಆಂಬ್ಲಿ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಕಾಡ್ಕೋಣ. ಸರ್, ಇವಾಗ ನಾವು ಮಜ್ಜಿಗೆ ಮಾಡ್ಕೊಂಡಿದ್ದು ಹಾಕೊಳ್ತೀರಾ ಇಲ್ಲಿ ಗಡಿಗೆಯಲ್ಲಿ? ಮನೇಲಿ ಮಾಡ್ಕೊಂಡಿದ್ದು? ಓಹೋ, ಒಂದಾದ್ಮೇಲೆ ಒಂದಾ? ಇನ್ನೊಂದು ಖಾಲಿ ಆದ್ಮೇಲೆ ಒಂದು. ಇವಾಗ ಒಂದು ಮಾಡ್ತೀರಾ ಈಗ? ಮಾಡ್ಕೊಡ್ತೀನಿ. ಹೆಂಗೆ ರಾಗಿ ಅಂಬ್ಲಿ ಹೆಂಗಾಗುತ್ತೆ ನೋಡ್ಬಿಡೋಣ. ಓಕೆ ಸರ್. ಮೊದಲನೇದಾಗಿ ಏನ್ ಮಾಡೋದು ಸರ್? ಈಗ ಮಜ್ಜಿಗೆ ಮತ್ತೆ ರಾಗಿ ಅಂಬ್ಲಿನ ಮಿಕ್ಸ್ ಮಾಡಿ ಆನಿಯನ್ ಹಾಕೊಡ್ತೀವಿ. ನೋಡಿ, ಇಲ್ಲಿ ರಾಗಿ ಅಂಬ್ಲಿ, ಇದು ಮಜ್ಜಿಗೆ. ವಾವ್, ಮಡಿಕೆಯಲ್ಲಿ ನಿಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಕಾಯ್ತಾ ಇರ್ತಾರಲ್ಲ ಇಲ್ಲಿ? ಸರ್, ಲೇಟ್ ಆಗ್ಬಿಡ್ತೀವಿ ಇವತ್ತು. ಲೇಟ್ ಆಗ್ಬಿಟ್ಟಿದೆ ಇವತ್ತು? ಸ್ವಲ್ಪ ಲೇಟ್ ಆಗಿದೆ. ಫಸ್ಟ್ ಏನ್ ಮಾಡ್ತೀರಿ ಸರ್? ಈಗ ಮಜ್ಜಿಗೆ ಹಾಕ್ತೀನಿ. ಎಷ್ಟು? ಒಂದು ಅರ್ಧನಾ? ಅರ್ಧ. 50-50. ಅದಕ್ಕೆ ಈರುಳ್ಳಿ, ಆನಿಯನ್ ವಿತ್ ಕೊತ್ತಂಬರಿ. ಅಂಬ್ಲಿ ಬಿತ್ತು. ಮನೆ ಮನೆ ರಸದೂಟ. ವಾವ್,
ಇಷ್ಟೇ ರೆಡಿ ಸರ್ ಅದು? ಸರ್ ಈಗ ರೆಡಿ. ಅಲ್ಲೇ ಬರೀ ಮಜ್ಜಿಗೆ ಕೂಡ ತಗೊಳ್ತಾ ಇದ್ದಾರೆ ಜನ. ನೋಡಿ ಮಜ್ಜಿಗೆ 30 ರೂಪಾಯಿ ಒಂದು ಮಡಿಕೆಯಲ್ಲಿ ರಾಗಿ ಅಂಬ್ಲಿ. ಮಜ್ಜಿಗೆ ಚೆನ್ನಾಗಿದೆ, ರಾಗಿ ಅಂಬ್ಲಿ ಮತ್ತು ರಾಗಿ ಅಂಬ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ಇನ್ನೂ ತುಂಬ ಇಷ್ಟ. ರಾಗಿ ಅಂಬ್ಲಿ ಸಿಕ್ತು, ಅದರೊಟ್ಟಿಗೆ ಒಂದು ಸಣ್ಣ ತುಣುಕು ಮಾವಿನಕಾಯಿ ಇಟ್ಕೋಬೇಕಂತೆ. ಅವಾಗ ತಿಂತಾ ಇರ್ಬೇಕಿದು. ಸಿಪ್ ಮಾಡಿ ಟೇಸ್ಟ್ ಮಾಡ್ರಿ ಅಂದ್ರು, ಸಿಪ್ ಮಾಡೋಣ. ಅವ್ರು ಹೇಳಿದ್ ಕರೆಕ್ಟು, ಮಜ್ಜಿಗೆ ಹಾಕಿದ್ದೆ ಮಜಾ ಇಲ್ಲಿ. ಆ ಮಜ್ಜಿಗೆ, ಈರುಳ್ಳಿ, ಆ ಕೊತ್ತಂಬರಿ, ರಾಗಿ ಅಂಬ್ಲಿ ಮಾಡಿದ್ದು ಪರಿ, ಅದಕ್ಕೊಂದು ಪೌಡ್ರ್ ಹಾಕ್ಕೊಂಡ್ರು, ಅದೆಲ್ಲ ಸೇರಿ ಅದ್ಭುತ. ಅವಾಗ ಒಂದು ಕಡ್ಕೋಬೇಕಂತಿದ್ದು, ಸಣ್ಣ ಪೀಸಿಂಗ್ ಕಡ್ಕೊಂಡು ಒಂದು ಸಮಾಧಾನ, ಆರೋಗ್ಯವಾದ ಒಂದು ಅಂಬ್ಲಿ ಕುಡಿತಾ ಇದೀವಿ ಅಂತ. ಹೊಟ್ಟೆಗೆ ತಂಪು, ಯಾವುದೇ ಸಮಯಕ್ಕೆ ಅದ್ಭುತ ಇದು. ಆದಷ್ಟು ಈ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಮಾಡಿದ್ದು ಕುಡಿದ್ಬಿಟ್ರೆ ಅದ್ಭುತ. ಇದು ಕುಡ್ಕೊಂಡು ಆಮೇಲೆ ಸ್ವಲ್ಪ ಊಟ ಮಾಡ್ಕೊಂಬಿಡಿ, ಸೂಪರ್. ಮೈಸೂರು ಬೊಂಬಾಟ್ ಬೋಂಡಾ. ಕಿರಣ್ ರಾಜ್ ಇದ್ದಾರೆ ಇಲ್ಲಿ. ಇದ್ರದ್ದು ಗೂಗಲ್ ಲೊಕೇಶನ್ ಅಡ್ರೆಸ್ಸು ನೋಡ್ಕೊಂಬಿಟ್ಟು ಬಂದು ಟೇಸ್ಟ್ ಮಾಡಿ ನಮ್ಗೆ ಹೇಳಿ. ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟ್. ಹೊಸ ವ್ಯೂವರ್ಸು ನೋಡಿದ್ರಲ್ಲ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿಲ್ವಾ? ಮಾಡಿ. ಅಂತ ಸಿಗ್ತೀನಿ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ರಸದೂಟ, ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.